ಎಲ್ರಿಗೂ ನಮಸ್ಕಾರ. ನಿಮ್ಮ ಆರ್.ಜೆ. ಅವಿನಾಶ್. ಕರೆಂಟ್ ಅಫೇರ್ಸ್ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸ್ಪೆಷಲಿ IAS, IPS ಈ ಥರ ಒಂದು ಎಕ್ಸಾಮ್ಗಳು ತಗೋಬೇಕು ಅಂದರೆ ಕರೆಂಟ್ ಅಫೇರ್ನ ಮಕ್ಕಳು ತಿಳಿಬೇಕು. ಸದ್ವಿದ್ಯಾದಲ್ಲಿ ವಿಶೇಷವಾಗಿ ಕರೆಂಟ್ ಅಫೇರ್ ಬಗ್ಗೆ ಟ್ರೈನಿಂಗ್ನ ಕೊಡಲಾಗುತ್ತೆ. ಕರೆಂಟ್ ಅಫೇರ್ ಬಗ್ಗೆ ಅರ್ಥ ಮಾಡಿಸಲಾಗುತ್ತೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಟ್ಯಾಕ್ಸ್ ಹಾಕಿದ ಈ ಒಂದು ಪ್ರಕರಣ ಏನಿದೆ, ಕೇಸ್, ಇದ್ರ ಬಗ್ಗೆ ಮಕ್ಕಳು ಹೇಗೆ ಯೋಚನೆ ಮಾಡ್ತಾರೆ ನಾವು ನಿಮಗೆ ತಿಳಿಸ್ತೀವಿ. ರೈಟ್ ನಾವು ನಮ್ಮ ಜೊತೆ ಸದ್ವಿದ್ಯಾ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ. ನಮಸ್ಕಾರ, ನನ್ನ ಹೆಸರು ಕುಂದನ್ ಅಂತ. India is one of the most important economies. India is a big market with 26% smartphones, pharmaceuticals are exported to America. Tariffs are temporary. This is not permanent. I think this will affect our IT industry. No. Let's hope for the best. Thank you. ಪೇಟ್ರಿಯಾಟಿಸಮ್ನ ಸದ್ವಿದ್ಯಾದಲ್ಲಿ ಮಕ್ಕಳಿಗೆ ಕಲಿಸಲಾಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಹನಾ. ಈಗ ಅಮೆರಿಕ ಭಾರತದ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕ್ತಾ ಇದೆ. ಚೀನಾ ಮೇಲೆ ಯಾಕೆ ಇದು ಇಂಪ್ಯಾಕ್ಟ್ ಆಗಲ್ಲ? ಬಿಕಾಸ್ ದೇ ಆರ್ ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ. ನೋಡಿ, ನಾವು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಾಗಲೂ US ಸ್ಯಾಂಕ್ಷನ್ಸ್ ಹಾಕಿತ್ತು. ಏನಾಯ್ತು? ಏನಾಗಿರ್ಬೋದು? ಏನೂ ಆಗಿಲ್ಲ. ದಿಸ್ ಟ್ಯಾರಿಫ್ ಪ್ಲಾನ್ ಫೇಲ್ಸ್, ಸೊ ಡೋಂಟ್ ವರಿ, ವಿ ಮಸ್ಟ್ ಆಕ್ಸೆಪ್ಟ್ ಇಟ್ ಪಾಸಿಟಿವ್ಲಿ ಅಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು. ಮಕ್ಕಳಿಗೆ ಕರೆಂಟ್ ಅಫೇರ್ ಜೊತೆ ಸ್ಟ್ರಾಟಜಿ ಥಿಂಕಿಂಗನ್ನ ನಾವು ಹೇಳ್ಕೊಡ್ತೀವಿ. ನಮಸ್ತೆ ಸರ್, ನನ್ನ ಹೆಸರು ವೈಷ್ಣವಿ. ಭಾರತ ಅಮೆರಿಕ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಅಮೆರಿಕ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಮೆಕ್ಡೊನಾಲ್ಡ್ಸ್, ಪೆಪ್ಸಿ, ಕೋಕ್ ಇದೆಲ್ಲ ಈ ಬ್ರ್ಯಾಂಡ್ಸ್ ಏನೋ ಇದೆ. ಈವನ್ ವಿ ಹ್ಯಾವ್ ಅ ಫೇರ್ ಚಾನ್ಸ್ ಟುಡೇ. ಭಾರತ ರಷ್ಯನ್ ಆಯಿಲ್ ತಗೊಳ್ಳೋಕ್ಕೂ ಉಕ್ರೇನ್ ಮತ್ತು ರಷ್ಯನ್ ವಾರ್ಗೂ ಏನು ಸಂಬಂಧ? ಭಾರತ ಒಂದೇ ರಷ್ಯನ್ ಆಯಿಲ್ ತಗೋತಿಲ್ಲ, ಯುರೋಪಿಯನ್ ಯೂನಿಯನ್ ಕೂಡ ರಷ್ಯನ್ ಆಯಿಲ್ ತಗೋತಿದೆ. ವಿ ಇಂಡಿಯನ್ಸ್ ಮಸ್ಟ್ ವರ್ಕ್ ಹಾರ್ಡ್. ಥ್ಯಾಂಕ್ ಯು. ಭಾರತ ಗ್ರೇಟಾ, ಅಮೆರಿಕ ಗ್ರೇಟಾ? ನಮ್ಮ ವಿದ್ಯಾರ್ಥಿ ಹತ್ರ ಇದೇ ಉತ್ತರ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಟ್ರಂಪ್ ವಾಂಟ್ಸ್ ಟು ಮೇಕ್ ಅಮೆರಿಕಾ ಗ್ರೇಟ್. ರಷ್ಯನ್ ಪ್ರೆಸಿಡೆಂಟ್ ಭಾರತಕ್ಕೆ ಬರುತ್ತಾರೆ. ರಷ್ಯನ್ಸ್ ಆರ್ ಅವರ್ ಫ್ರೆಂಡ್ಸ್. ಇವತ್ತು ಅಮೆರಿಕ ಸಹವಾಸ ಎಲ್ಲರಿಗೂ ಸಾಕಾಗಿದೆ. ಈವನ್ ಇಸ್ರೇಲಿಯನ್ಸ್ ಆರ್ ಆಲ್ಸೋ ಫೆಡ್ ಅಪ್. ಸೊ ಡೋಂಟ್ ವರಿ, ವಿ ಆರ್ ಆನ್ ಸೇಫರ್ ಸೈಡ್. US ಟ್ಯಾಕ್ಸ್ ಪಾಲಿಸಿ ಇಸ್ ಅ ಟ್ರ್ಯಾಪ್. ಡೋಂಟ್ ಫಾಲ್ ಫಾರ್ ಇಟ್. ಜೈ ಹಿಂದ್. ನಮಸ್ತೆ.